ಆಸ್ಪತ್ರೆಗಳಿಗೆ ಶಾಸಕ ಶರಣಗೌಡ ಕಂದಕೂರ್ ದಿಢೀರ್ ಅಂತ ಭೇಟಿ ಕೊಟ್ಟಿದ್ದಾರೆ. ಗುರುಮಠಕಲ್ ತಾಲೂಕಿನ ಹಲವು ಆಸ್ಪತ್ರೆಗಳಿಗೆ ಶಾಸಕರು ಭೇಟಿ ಕೊಟ್ಟಿದ್ದು, ಆಸ್ಪತ್ರೆಯ ಭೇಟಿಯ ವೇಳೆ ಔಷಧಿಗಳು ಲಭ್ಯವಿಲ್ಲದಿರುವುದು ಬೆಳಕಿಗೆ ಬಂದಿದೆ. ಅಮಾವಾಸ್ಯೆಗೆ ಒಂದು ಸಾರಿ, ಹುಣ್ಣಿಮೆಗೆ ಒಂದು ಸಾರಿ ಆಸ್ಪತ್ರೆಗಳಿಗೆ ಅಥವಾ ಸಾರ್ವಜನಿಕರ ಸಮಸ್ಯೆಗಳನ್ನ ಆಲಿಸಕ್ಕೆ ಹೋದ್ರೆ ಖಂಡಿತವಾಗ್ಲಿ ಅಲ್ಲಿ ಸಮಸ್ಯೆಗಳ ಸರಮಾಲೆ ಇದ್ದೇ ಇರುತ್ತೆ. ಆಸ್ಪತ್ರೆಗಳಿಗೆ ಇವತ್ತು ಭೇಟಿ ಕೊಟ್ಟಿದ್ದಾರೆ ಶಾಸಕರು ಶರಣಗೌಡ ಕಂದಕೂರ್ ಅವರು. ದಿಢೀರ್ ಭೇಟಿ ಕೊಟ್ಟದಕ್ಕೆ ಅಲ್ಲಿದ್ದಂತಹ ಸಮಸ್ಯೆಗಳು ಕಣ್ಣಿಗೆ ಬಿದ್ದಿದೆ. ಅಕಸ್ಮಾತ್ ಮೊದಲೇ ಇನ್ಫಾರ್ಮೇಶನ್ ಇದ್ದಿದ್ರೆ, ಇಲ್ಲ ಶಾಸಕರು ಬರ್ತಿದ್ದಾರೆ ಅಂದಿದ್ರೆ ಅಲ್ಲಿ ಲಾಟ್ಗಟ್ಲೆ ಔಷಧಿಗಳು ಇರ್ತಿತ್ತು. ಗುರುಮಠಕಲ್ ತಾಲೂಕಿನ ಹಲವು ಆಸ್ಪತ್ರೆಗಳಿಗೆ ಶಾಸಕರು ದಿಢೀರ್ ಭೇಟಿ ಕೊಟ್ಟಿದ್ದಾರೆ. ಆಸ್ಪತ್ರೆಯ ಭೇಟಿಯ ವೇಳೆ ಔಷಧಿಗಳು ಲಭ್ಯವಿಲ್ಲ. ಇದೆಲ್ಲವೂ ಕೂಡ ಗುರುಮಠಕಲ್ ಸಮುದಾಯದ ಆರೋಗ್ಯ ಕೇಂದ್ರ, ಗಾಜರಕೋಟ, ಕೋಟಗೇರ ಹಾಗೂ ವಿವಿಧ ಆಸ್ಪತ್ರೆಗಳಿಗೆ ರವಾನೆಯಾಗಿಲ್ಲ. ಔಷಧಿ ಪೂರೈಕೆ ಮಾಡೋದಕ್ಕೆ ಶಾಸಕ ಶರಣಗೌಡ ಕಂದಕೂರ್ ಗರಂ ಆಗಿದ್ದಾರೆ. ಸ್ಥಳದಲ್ಲೇ ಆರೋಗ್ಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಹರ್ಷಗುಪ್ತಾಗೆ ಕರೆ ಮಾಡಿ ಔಷಧಿಗಳು, ಸಿಬ್ಬಂದಿಗಳ ಕೊರತೆಯ ಬಗ್ಗೆ ಗಮನಕ್ಕೆ ತಂದಿದ್ದಾರೆ ಶಾಸಕ ಕಂದಕೂರ್. ಗ್ರೂಪ್ ಈಸ್ ತೆಗೆದಿದ್ರೆ ಆಯ್ತಮ್ಮ, ಇಲ್ಲಿ ನೋಡಿ DHO ನೋಡಿ ಎಲ್ಲಿ ಕಳಿಸಿರೋದು ರೆಕಾರ್ಡ್ ಸೆಕ್ಷನ್ ಕೊಟ್ಟರೆ ಇಲ್ಲೇ ಬರೆದು ಡೈರಿ ಎಲ್ಲಿದೆ. ಈಗ ಇವತ್ತು ಬಂದಿದ್ದೀನಿ, ಇವತ್ತು ಬರೆದಿದ್ದೀನಿ, ನಿನ್ನೆ ಬರೆದಿದ್ದು ಎಲ್ಲಿದೆ. ನಿನ್ನೆ ಬರೆದಿದ್ದರೆ ಡಾಕ್ಟ್ರು FDC ಮೇಲೆ ಹಾಕ್ತಾರೆ, FDC ಡಾಕ್ಟರ್ ಮೇಲೆ ಹಾಕ್ತಾರೆ. ನೀವು ಏನ್ ಬಂದ್ರೆ ಡೈಲಿ ಬರೀತಾರೆ ಅಂತ ಹೇಳ್ತೀರಿ. ವಾಟ್ ನಾನ್ಸೆನ್ಸ್ ಇದೆ. ನಿನ್ನಿದು ಒಂದೇ ದಿನ ಇಲ್ಲ ಅಂತ ತಿಳ್ಕೊಂಡ ಮೇಲೆ ಈಗ ಯಾವ್ದಾದ್ರು ಪೇಷಂಟ್ ಏನಾದ್ರು ಬಂದು ಕೇಳಿ ಹಿಸ್ಟ್ರಿ ಎಲ್ಲಿಂದ ಸಿಗುತ್ತೆ? ತಾಯಿ FDC ಅಮ್ಮ FDC ಡಾಕ್ಟರ್ದವರು ನೀವು ಇನ್ನ 3 ದಿನ ಹುಡುಕಿದ್ರೆ ನಿನ್ನೆ ಸಿಗಲ್ಲ. ಒಂದ್ ಯಾವ್ದೋ ಒಂದು ಬಡ ಪೇಷಂಟ್ ಇರ್ಬೋದ್ರೆ ಬಂದಾಗ ಒಂದು ಮಾನವೀಯತೆ ಅಂಬದೇ ನಿಮ್ಮ ಹತ್ರ ಇರಂಗಿಲ್ಲ. ಅಷ್ಟು ರೂಢ ಆಗಿ ಅವ್ರ ಜೊತೆ ನಡ್ಕೊಂತೀರಿ. ಪೇಷಂಟ್ ಬಂದಿರ್ಬೋದು, ಹೊರಗೆ ಸಾಯ್ತಿರ್ತದ, ನೀವು ಹಂಗೆ ಕುಂತಿರ್ತೀರಿ. ಡಾಕ್ಟರ್ DHO ಎಲ್ಲ ಈ ಸಲ ಬಂದು ವಿಸಿಟ್ ಮಾಡ್ಬೇಕು ಸರ್. ಒಂದು ಪೇಷಂಟ್, ಪ್ರತಿ ಪೇಷಂಟ್ ರಾತ್ರಿ 10:30 ಯಾವುದೋ ಒಂದು ಆಕ್ಸಿಡೆಂಟ್ ಆಗಿರ್ತದೆ, ಏನೋ ಒಂದು ಪೇಷಂಟ್ ಬಂದಿರ್ತದೆ. ಬಂದಾಗ ಕನಿಷ್ಠ ಸೌಜನ್ಯರಿಗೆ ಮಾನವೀಯತೆ ಇಲ್ಲ ಅಂತ ತಿಳ್ಕೊಂಡ್ರೆ ಪ್ರತಿ ಸಲ ನಾವು ಬಂದು ಜೊತೆಗೆ ಸಂಘರ್ಷ ಕ್ರಿಯಾಕಾಗುತ್ತಾ? ಎಷ್ಟು ಜನ ಇದ್ದೀರಿ ಈಗ ಇಲ್ಲಿ? 3 ಜನ. ಇನ್ನೊಬ್ರು ಯಾರು? ನೀವು. ಅದೇ ಈ ಶಿಫ್ಟ್, ಒಂದು ಶಿಫ್ಟಿಗೆ ಎಷ್ಟು ಜನ ಇರ್ತಾರೆ ಸ್ಟಾಫ್ ನರ್ಸ್? ನಮ್ಮ ಡಾಕ್ಟರ್ಸ್ ಇಲ್ಲ ಅಂದ್ರೆ ಅಟ್ಲೀಸ್ಟ್ ಅಂತ ಒಂದು ಮಾನವೀಯತೆ ಬೇಕಲ್ಲ ಅವರಿಗೆ. ಏನು ಸ್ಟಾಕ್ ಕಡಿಮೆ ಇದೆ ಈಗ ನಿಮ್ಮ ಹತ್ರ? ಯಾವುದು? ಆಲ್ಮೋಸ್ಟ್ ಆಲ್ ಸರ್ ಎಲ್ಲ ಯಾವ ಇಲ್ಲಾಂದ್ರೂ ಹೊರಗಿನ ಪರ್ಚೇಸ್ ಮಾಡ್ತಾ ಇದ್ದೀವಿ. ಪ್ಯಾರಾಸಿಟಮಾಲ್ ಸಿರಪ್ಸ್ ಇಲ್ಲ ಸರ್. ಸಾರಿ, ಈ ಏನು ಮಳೆಗಾಲ ಇದೆಯಲ್ಲ, ಮಳೆಗಾಲಕ್ಕೆ ಹೋದ್ರೆ ಹೆಚ್ಚು ಯಾವ ಪೋಷಣ ಅಭಿಯಾನ ಮೊನ್ನೆ ಅದು ವೀಫ್ ಸರ್, ಅದು ಶಾಲಾ ಮಕ್ಕಳಿಂದ ಫಸ್ಟ್ ಟ್ಯಾಬ್ಲೆಟ್ ಮೊನ್ನೆ ಬಂದು ಸರ್ ಸ್ಕೂಲ್ಗಳಿಗೆ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸನಗೌಡ ಪಾಟೀಲ್ ಸಂಪರ್ಕದಲ್ಲಿದ್ದಾರೆ. ಬಸನಗೌಡ ಪಾಟೀಲ್, ಪ್ರಮುಖವಾಗಿ ನೋಡಿ, ಎಲ್ಲಾ ಶಾಸಕರು ಅಮಾವಾಸ್ಯೆಗೊಂದ್ಸತಿ, ಹುಣ್ಣಿಮೆಗೊಂದ್ಸತಿ ಈ ರೀತಿ ಆಸ್ಪತ್ರೆಗಳಿಗೆ ಭೇಟಿ ಕೊಡದೆ ತಿಂಗಳಲ್ಲಿ ಕೆಲವೊಂದಿಷ್ಟು ಸ್ವಲ್ಪ ಬಿಡುವನ್ನ ಮಾಡಿಕೊಂಡು ಸಾರ್ವಜನಿಕರಿಗೆ ಸಲ್ಲುವಂತಹ ಕೆಲವೊಂದಿಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಮನ ಹರಿಸಿದ್ರೆ ಸಾರ್ವಜನಿಕರು ಕೂಡ ನಿಟ್ಟುಸಿರನ್ನ ಬಿಡ್ತಾರೆ. ಇವತ್ತು ಆಸ್ಪತ್ರೆಗಳಿಗೆ ಭೇಟಿ ಕೊಟ್ಟಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕರುಗಳಿಗೆ ಕಣ್ಣಿಗೆ ಬಿದ್ದಂತ ಕೆಲವೊಂದಿಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡೋದಾದ್ರೆ ರೂಪ, ಏನು ಸರ್ಕಾರಿ ಆಸ್ಪತ್ರೆಗೆ ಶಾಸಕ ಕಂದಕೂರ್ ದಿಢೀರ್ ಭೇಟಿ ನೀಡಿದ್ದು, ಅಂದ್ರೆ ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ತಾಲೂಕಿನ ಶಾಸಕ ಹಲವು ಆಸ್ಪತ್ರೆಗಳಿಗೆ ಕಂದಕೂರ್ ಭೇಟಿ ನೀಡಿದ್ದು, ಅಂದ್ರೆ ಆಸ್ಪತ್ರೆ ಮೂಲಭೂತ ಸೌಕರ್ಯ ಹಾಗೂ ಔಷಧಿಗಳನ್ನು ಪರಿಶೀಲನೆ ಮಾಡಿ ಕಂದಕೂರ್ ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದರು. ಅಂದ್ರೆ ಸಾರ್ವಜನಿಕರಿಗೆ, ಸಮುದಾಯ ಆರೋಗ್ಯ ಕೇಂದ್ರ ಅಧಿಕಾರಿಗಳಿಗೆ, ಬಂದಂತ ರೋಗಿಗಳಿಗೆ ಸೂಕ್ಷ್ಮಗೆ ನೀವು ಅವರಿಗೆ ಆರೋಗ್ಯವನ್ನು ವಿಚಾರಿಸಬೇಕು. ಹಾಗೆ ಔಷಧಿಗಳನ್ನು ಕೂಡ ಹೊರಗಡೆ ತರವಲು ನೀಡಬಾರ್ದು ಅಂತ ಅಲ್ಲೇ ಆಸ್ಪತ್ರೆಯಲ್ಲಿ ಕೊಡಬೇಕು ಅನ್ನೋದು ಶಾಸಕ ಕಂದಕೂರ್ ಅವರ ಆಶೆ ಆಗಿತ್ತು. ರೂಪ, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಬಸನಗೌಡ ಪಾಟೀಲ್.